ಸರ್ಕಾರದ ಮೇಲೆ ಸಿದ್ದರಾಮಯ್ಯವರು 2 ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಬೆಂಗಳೂರಿನ ಏನು ಬಿಬಿಎಂಪಿನಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ 1000 ಸಾರಿ ಹೇಳಿದ್ರು. 1000 ಸಾರಿ ನಾವು ಬೆಂಬಲ ಕೊಟ್ಟಿದ್ವಿ. ಆಗ ನಾವೇನು ಅಡ್ಡಿ ಬರಲಿಲ್ಲ. ಹೇಳ್ತಾರೆ ಹೋದ್ರು. ಹೇಳಿ 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 40%, 60%, ಯಾವ್ಯಾವ ಪರ್ಸೆಂಟು ಅದು ಹೇಳಿದ್ದು ಆಯಿತು. ಈಗ ಮೊನ್ನೆ ಆ ಪೂಜಾರಿ ಮೇಲೆ ಹಿಂದೆ ಯಾವಾಗಲೂ ಏನೊಂದು ಘಟನೆ ನಡೀತು, ಅದನ್ನು ರೀಓಪನ್ ಮಾಡಿ ಅದರ ಮೇಲೆ ಮತ್ತೆ ಸೇಡ್ ತಗೊಳ್ಳೋದು. ಈ ಸೇಡಿನ ರಾಜಕೀಯ ಬಂದಾಗ ನಾವು ಒಂದು NDA ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಇದು ಸರಿಯಲ್ಲ, ಹೀಗೆ ಮಾಡಬಾರ್ದಾಗಿತ್ತು ಹೇಳುವ ಸ್ವಾತಂತ್ರ್ಯ ಇದೆ. ಅದನ್ನು ಇವತ್ತು ತಮ್ಮಗಳ ಮುಂದೆ ಹಂಚ್ಕೊಂಡಿದ್ದೀವಿ, ಮುಂದೂ ಹಂಚ್ಕೊಳ್ತೀವಿ. ಯಾವಾಗ ಎಲ್ಲಿವರೆಗೂ ಈ ಒಂದು ಮೈತ್ರಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಸೇಡಿನ ರಾಜಕಾರಣವನ್ನು ಮಾಡೋದ್ರ ಮುಖೇನ ಇವರು ತುಳಿತೇವೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕಾದಂಥ ಸನ್ನಿವೇಶ ಬರುತ್ತೆ. ದಯಮಾಡಿ ಬೇಸರ ಮಾಡಿಕೊಳ್ಳದೆ ಇದ್ದರೆ ಇವತ್ತು ಈ ರಾಜ್ಯ 4 ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, ಇದು ಯಾರ ಸಂಪತ್ತು? ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರ ಉದ್ದಟತನ, ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟೊಂದು ಹಣವನ್ನು ಸಾಗಿಸಿದ್ದಾರೆ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ, ಸಾಕಷ್ಟು ವಿಷಯ ಬಹಿರಂಗವಾಗಿದೆ. ಈ ಹಣ ಎಲ್ಲಿಂದ ಹೋಗುತ್ತೆ? ಇಲ್ಲೇ ಬೆಂಗಳೂರಿಂದ. ಈ ಅಕ್ರಮ ವ್ಯವಹಾರ ಇದು ಒಂದು ವಿಷಯ ಅಲ್ಲ, ಬರೀ ನೈಸ್ ಅಲ್ಲ. ಬೆಂಗಳೂರಿನ ಎಲ್ಲ ಸಂಸ್ಥೆಗಳು ನೀವೆಲ್ಲ ಅವ್ರ ಕೈಲೇ ಇದೆ.